ಚಂದ್ರಕಿರಣದ ಇಲಿ ಮಿಲೋ. ಸ್ನಕ್ವುಡ್ ಎಂಬ ಶಾಂತವಾದ ನಗರದಲ್ಲಿ ಒಂದು ಪುಟ್ಟ ಇಲಿ ವಾಸಿಸುತ್ತಿತ್ತು. ಅದರ ಹೆಸರು ಮಿಲೋ. ಆದರೆ ಮಿಲೋ ಸಾಮಾನ್ಯ ಇಲಿಯಲ್ಲ. ಅದು ರಾತ್ರಿ ಸಾಹಸಗಳನ್ನು ತುಂಬಾ ಇಷ್ಟಪಡುತ್ತಿತ್ತು. ಪ್ರತಿ ಸಂಜೆ ಬೇರೆ ಎಲ್ಲಾ ಇಲಿಗಳು ನಿದ್ದೆಗೆ ಜಾರಿದಾಗ ಮಿಲೋ ತನ್ನ ಸಣ್ಣ ಗುಹೆಯಿಂದ ಹೊರಬಂದು ಚಂದ್ರನ ಬೆಳಕಿನಲ್ಲಿ ನಾಡನ್ನು ಅನ್ವೇಷಿಸುತ್ತಿತ್ತು. ಒಂದು ರಾತ್ರಿ ಅದು ಗಮನಿಸಿತು, ಜ್ಯೋತಿ ಹುಳಗಳು ಹೊಳೆಯುತ್ತಿರಲಿಲ್ಲ. ಅಯ್ಯೋ, ನಾಡಿನ ಮಿನುಗು ಹೋಗಿಬಿಟ್ಟಿದೆ ಎಂದು ಮಿಲೋ ಚಿಕ್ಕದಾಗಿ ಕೂಗಿತು. ಅದು ಕಾರಣ ಹುಡುಕಲು ಹೊರಟಿತು. ದಾರಿಯಲ್ಲಿ ಅದಕ್ಕೆ ಸ್ನೇಹಿತರು ಸಿಕ್ಕರು. ಪೆನ್ನಿ ಗಿಳಿ ಯಾವ ಶಬ್ದವನ್ನಾದರೂ ಅನುಕರಿಸಬಹುದಾದವಳು. ಗ್ಯಾರಿಗೆಕ್ಕು ಗೋಡೆಗಳನ್ನು ಮಾಯೆಯಂತೆ ಹತ್ತಬಲ್ಲವನು. ಬೆಲ್ಲಾಮೊಲ ಎತ್ತರದ ಮರಗಳಷ್ಟು ಎತ್ತರಕ್ಕೆ ಹಾರಬಲ್ಲವಳು. ಅವರು ಎಲ್ಲರೂ ಸೇರಿ ಮಂಕಾದ ಕಿರಣಗಳನ್ನು ಹಿಂಬಾಲಿಸಿದರು. ಕೊನೆಗೆ ಕಿರಣ ಸಿಕ್ಕಿತು. ವಯಸ್ಸಾದ ಓಸ್ಟ್ವಾಲ್ಡ್ ಗೂಬೆ ತಪ್ಪಾಗಿ ನಾಡಿನ ಮಾಯಾದೀಪವನ್ನು ತನ್ನ ಗೂಡಿನಲ್ಲಿ ಇಟ್ಟಿದ್ದಳು. ಪೆನ್ನಿ ಹಾರಿ ಜೋರಾಗಿ ಕೂಗಿದಳು. ಗ್ಯಾರಿ ವೇಗವಾಗಿ ಹತ್ತಿದನು. ಬೆಲ್ಲ ಒಂದು ದೊಡ್ಡ ಹಾರಾಟ ಮಾಡಿದಳು. ಮಿಲೋ ಚಿಕ್ಕದಾದರೂ ಧೈರ್ಯದಿಂದ ಮೇಲಕ್ಕೆ ಹತ್ತಿತು. ಮಿಲೋನ ಸಣ್ಣ ತುಂಟ ಒತ್ತುವಿಕೆಯಿಂದ ದೀಪ ಕೆಳಗೆ ಬಿತ್ತು. ಅದು ಮಿಂಚಿನಂತೆ ಹೊಳೆಯಿತು. ಜ್ಯೋತಿ ಹುಳಗಳು ಮತ್ತೆ ಮಿನುಗಲು ಪ್ರಾರಂಭಿಸಿದವು. ನಾಡು ಮತ್ತೆ ಚಂದ್ರಕಿರಣದಲ್ಲಿ ಕಂಗೊಳಿಸಿತು. ಧನ್ಯವಾದಗಳು ಪುಟ್ಟ ಹೀರೋ ಎಂದು ಓಸ್ವಾಲ್ಡ್ ಗೂಬೆ ಕೂಗಿತು. ಚಿಕ್ಕವರಾದರೂ ದೊಡ್ಡ ಕೆಲಸ ಮಾಡಬಹುದು. ಆ ದಿನದಿಂದ ಮಿಲೋ ಚಂದ್ರಕಿರಣದ ಹೀರೋ ಆಗಿ ಪ್ರಸಿದ್ಧನಾದ. ಈ ಕಥೆಯ ನೀತಿ: ನೀವು ಎಷ್ಟು ಚಿಕ್ಕವರಾದರೂ ಧೈರ್ಯ ಮತ್ತು ಒಗ್ಗಟ್ಟು ಇದ್ದರೆ ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸಬಹುದು.